ನಮಸ್ಕಾರ ವೀಕ್ಷಕರೇ, ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಓಂ ನಮಃ ಶಿವಾಯ. ಇಡೀ ವಿಶ್ವ ರಾಮ ಮಂದಿರ ಓಪನ್ ಆಗಿರೋದಕ್ಕೆ ತುಂಬಾ ಖುಷಿಯನ್ನ ಪಡ್ತಿದೆ. UK ಆಗಿರ್ಬೋದು ಅಥವಾ ಅಮೆರಿಕ ಆಗಿರ್ಬೋದು ಅಥವಾ ಸೌತ್ ಕೊರಿಯಾ ಆಗಿರ್ಬೋದು, ಎಲ್ಲಾ ದೇಶಗಳು ಕೂಡ ತಮ್ಮ ತಮ್ಮ ವಿಶಸ್ ಅನ್ನ ಕಳಿಸ್ಕೊಟ್ಟಿದೆ. ಸರಿಸುಮಾರು 50ಕ್ಕೂ ಹೆಚ್ಚು ದೇಶಗಳು, ಅದರಲ್ಲೂ ಕೂಡ ಇಂಡೋನೇಷಿಯಾ ಕೂಡ ಒಂದು ಮುಸ್ಲಿಂ ದೇಶ. ಆದ್ರೆ ಅದರ ಇತಿಹಾಸವನ್ನ ನೋಡ್ಕೊಳ್ಳೋದಾದ್ರೆ ಅಲ್ಲೂ ಕೂಡ ಒಂದು ಕಾಲದಲ್ಲಿ ಹಿಂದೂಗಳ ದೇಶ ಆಗಿತ್ತು. ಅದಾದ ನಂತರ ಕೆಲವು ಕಾರಣಾಂತರಗಳಿಂದ ಹಿಂದೂಗಳೆಲ್ಲ ಕನ್ವರ್ಟ್ ಆಗಿ ಈಗ ಸದ್ಯಕ್ಕೆ ಮುಸ್ಲಿಂ ಆಗಿದ್ದಾರೆ. ಅಲ್ಲಿ ಅಂದ್ರೆ ನೂರಾರು ವರ್ಷಗಳ ಹಿಂದೆ ಆದ್ರೂ ಕೂಡ ಅವರು ಮುಸ್ಲಿಂ ಧರ್ಮವನ್ನ ಪಾಲಿಸಿದ್ರು ಕೂಡ ಹಿಂದೂಗಳಿಗೆ ಅಷ್ಟೇ ಗೌರವವನ್ನ ಕೊಡ್ತಾರೆ. ಮತ್ತೆ ಆ ದೇಶದ ಸಂಸ್ಕೃತಿಯನ್ನು ಕೂಡ ಹಾಗೆ ಕಾಪಾಡ್ಕೊ ಬಂದಿದ್ದಾರೆ. ಅವರು ಕೂಡ ರಾಮ ಮಂದಿರ್ ಓಪನ್ ಆಗಿರೋದಕ್ಕೆ ಇಂಡೋನೇಷಿಯಾದಲ್ಲಿ ಕೆಲವು ಕಡೆ ಪೂಜೆಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ಪಾಕಿಸ್ತಾನ್ ತನ್ನ ತಟ್ಟೆಯಲ್ಲಿ ಇಲಿ ಬಿದ್ದಿದ್ರು ಕೂಡ ಬೇರೆ ತಟ್ಟೆಯಲ್ಲಿ ನೊಣ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಿದೆ. ಮತ್ತೆ ವಿಶ್ವಸಂಸ್ಥೆಗೂ ಕೂಡ ಇದರ ಬಗ್ಗೆ ಒಂದು ಮನವಿಯನ್ನ ಕೊಟ್ಟಿದೆ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನಂತ ನೋಡೋಣ. ಸೊ ರಾಮ ಮಂದಿರ್ ಓಪನ್ ಆದ್ಮೇಲೆ ಇಡೀ ವಿಶ್ವ ಖುಷಿ ಪಡ್ತಿದೆ. ಇಡೀ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಯುವಕರು ಕೂಡ ಖುಷಿ ಪಡ್ತಿದ್ದಾರೆ. ಪ್ರತಿಯೊಂದು ಜನ ಕೂಡ ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ರೆ ಪಾಕಿಸ್ತಾನ್ ಫಾರಿನ್ ಮಿನಿಸ್ಟ್ರಿ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ಮೈನ್ ಆಗಿ ಏನ್ ಹೇಳಿದ್ದಾರೆ ಅಂದ್ರೆ, ಮೆಜಾರಿಟಿ ಇರುವಂತಹ ಹಿಂದೂಗಳು ಅಂದ್ರೆ ಶೋಷಣೆ ಮಾಡ್ತಿದ್ದಾರೆ ಉಳಿದಿರುವಂತಹ ಧರ್ಮಗಳ ಮೇಲೆ. ಅದರಲ್ಲೂ ಕೂಡ ಮೈನ್ ಆಗಿ ಮುಸ್ಲಿಂ ಧರ್ಮದ ಮೇಲೆ ಏರಿಕೆಯನ್ನ ಜಾಸ್ತಿ ಮಾಡ್ತಿದ್ದಾರೆ. ಮತ್ತೆ ಒಂದೊಂದೇ ಮಸೀದಿಗಳನ್ನ ಕಿತ್ಕೊಂಡು ಬರ್ತಿದ್ದಾರೆ. ಅಂದ್ರೆ ಫಸ್ಟ್ ಬಾಬ್ರಿ ಮಸೀದಿ ಆಗಿರ್ಬೋದು, ಇತ್ತೀಚೆಗೆ ನಾನು ಜ್ಞಾನವಾಪಿ ಮಸೀದಿ ಬಗ್ಗೆ ಕೂಡ ಹೇಳಿದ್ದೆ. ಅದು ಜ್ಞಾನವಾಪಿ ಮಸೀದಿ ಅಲ್ಲ, ಮೂಲ ವಾರಣಾಸಿಯಲ್ಲಿ ಇರುವಂತಹ ಶಿವನ ದೇವಸ್ಥಾನ, ಕಾಶಿಯ ವಿಶ್ವನಾಥ ದೇವಸ್ಥಾನ ಅದೇ ಮಸೀದಿ. ಅದನ್ನು ಕೂಡ ಮುಸ್ಲಿಂ ರಾಜರು ಒಡೆದಾಕಿ ಅದರಲ್ಲೂ ಕೂಡ ಕಾಶಿ ವಿಶ್ವನಾಥ ಜ್ಞಾನವಾಪಿ ದೇವಸ್ಥಾನವನ್ನು ನೋಡ್ಕೊಳ್ಳೋದಾದ್ರೆ ಕೆಳಗೆ ಎಲ್ಲ ದೇವಾಲಯದ ಸ್ಟ್ರಕ್ಚರ್ ಇದೆ, ಮೇಲೆ ಮಾತ್ರ ಗೋಪುರದ ರೀತಿ ಮಸೀದಿಯನ್ನ ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈದ್ಗಾ ಮಸೀದಿ ಇರ್ಬೋದು, ಹಲವಾರು ಮಸೀದಿಗಳನ್ನ ಭಾರತದಲ್ಲಿ ಒಡೆಯೋದಿಕ್ಕೆ ಹೋಗ್ತಿದ್ದಾರೆ. ಮುಸ್ಲಿಮರ ಮೇಲೆ ಶೋಷಣೆ ಆಗ್ತಿದೆ, ಧರ್ಮವನ್ನ ಆಚರಿಸೋದಿಕ್ಕೆ ಭಾರತದಲ್ಲಿ ಸರಿಯಾಗಿ ಅವಕಾಶ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ್ ವಿಶ್ವಸಂಸ್ಥೆಯ ಬಳಿ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದೇ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ ಪ್ರೆಸಿಡೆಂಟ್ ಅವರು ನಮ್ಮ ಭಾರತಕ್ಕೆ ಬಂದಿದ್ದಾರೆ. ಮತ್ತೆ ಅವರು ಭಾರತಕ್ಕೆ ಬಂದಿರೋದು ಕೂಡ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಭಾರತದ ಸಂಸ್ಕೃತಿಯನ್ನ ಎಷ್ಟು ಚೆನ್ನಾಗಿ ಗೌರವಿಸಿದ್ದಾರೆ ಅಂದ್ರೆ, ನಮಸ್ತೆ ಅಂತ ಫಸ್ಟ್ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಇಂಗ್ಲಿಷ್ ಅಲ್ಲಿ ಹಾಕಿರ್ತಾರೆ, ಅದಾದ ನಂತರ ಹಿಂದಿಯಲ್ಲಿ ಹಾಕಿ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ಈ ರೀತಿ, ಅಂದ್ರೆ ಭಾರತಕ್ಕೆ ಬಂದಿರೋದು ತುಂಬಾ ಒಳ್ಳೆ ಟೈಮ್ ಅಲ್ಲಿ ಬಂದಿದ್ದೀನಿ, ರಾಮ ಮಂದಿರ್ ಓಪನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಅವರ ಸಂತಸವನ್ನ ಅವರು ವ್ಯಕ್ತಪಡಿಸಿರ್ತಾರೆ. ಆದ್ರೆ ಪಾಕಿಸ್ತಾನ ಅವರು ಅದೇ ವಿಶ್ವಸಂಸ್ಥೆಗೆ ಅಂದ್ರೆ ಇಡೀ ವಿಶ್ವ ಭಾರತದ ಬಗ್ಗೆ ಅಷ್ಟೊಂದು ಗೌರವವನ್ನ ಕೊಡ್ತಿದೆ. ಆದ್ರೂ ಕೂಡ ಪಾಕಿಸ್ತಾನ್ ಭಾರತದಲ್ಲಿ ಮುಸ್ಲಿಮರಿಗೆ ಶೋಷಣೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಡೀ ವಿಶ್ವದ ಮುಂದೆ ಪ್ರಚಾರವನ್ನ ಮಾಡೋದಕ್ಕೆ ಹೊರಟಿದೆ. ಆದ್ರೆ ಎಲ್ಲ ಮುಸ್ಲಿಂ ದೇಶಗಳಿಗೂ ಗೊತ್ತು, UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಅಥವಾ ಅನೇಕ ದೇಶಗಳು ಅಂದ್ರೆ ಇವಾಗ ಭಾರತ ಬೇಕಾ ಪಾಕಿಸ್ತಾನ ಬೇಕಾ ಅಂದ್ರೆ ಎಲ್ಲರೂ ಕೂಡ ಭಾರತನೇ ಬೇಕು ಅಂತಾರೆ. ಅಷ್ಟರ ಮಟ್ಟಕ್ಕೆ ಭಿಕ್ಷೆ ಬೇಡ್ಕೊಂಡು ತಿಂತಿರುವಂತಹ ಪಾಕಿಸ್ತಾನ್ ಕೂಡ ಇವತ್ತು ಭಾರತದ ಬಗ್ಗೆ ಮಾತಾಡುವಂಗಾಗಿದೆ. ಮತ್ತೆ ಪಾಕಿಸ್ತಾನವರು ಆ ಪ್ರೆಸ್ ನೋಟ್ ಅಲ್ಲಿ ಹಿಂದುತ್ವ ಅನ್ನೋದು ಜಾಸ್ತಿ ಆಗ್ತಿದೆ, ಭಾರತದಲ್ಲಿ ಶೋಷಣೆ ಆಗ್ತಿದೆ, ಅಂದ್ರೆ ಇವಾಗ ಹಿಂದೂಗಳ ಮೆಜಾರಿಟಿ ಅನ್ನೋದು ಜಾಸ್ತಿ ಆಗ್ತಿದೆ, ಹಿಂದುತ್ವ ಅನ್ನೋದು ಜಾಸ್ತಿ ಆಗ್ತಿದೆ, ಮುಸ್ಲಿಮರ ಮೇಲೆ ಶೋಷಣೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಅವರು ಹೇಳ್ಕೊಳ್ತಿದ್ದಾರೆ. ಆದ್ರೆ ಅದೇ ಪಾಕಿಸ್ತಾನಲ್ಲಿ ಈಗ ಸದ್ಯಕ್ಕೆ ಪಾಕಿಸ್ತಾನ ಕಂಟ್ರೋಲ್ ಅಲ್ಲಿ ಇರುವಂತಹ POK ಜನ, POK ಅಲ್ಲಿ ಮೇಜರ್ ಆಗಿರುವಂತದ್ದು ಮುಸಲ್ಮಾನ್ರೆ. ಅಲ್ಲಿನ ಮುಸಲ್ಮಾನರು ಭಾರತದ ಪರ ಎಷ್ಟಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತು ಭಾರತದಲ್ಲಿ ವ್ಯಾಲ್ಯೂ ಏನು, ಇವಾಗ ಅಲ್ಲಿ ಆ ಜನ ಎಷ್ಟು ಕಷ್ಟ ಪಡ್ತಿದ್ದಾರೆ. ಪಾಕಿಸ್ತಾನಲ್ಲಿ ಎಷ್ಟು ಕಷ್ಟ ಅಂದ್ರೆ ಅವರು ಯಾವಾಗ ಬದುಕಿರ್ತಾರೆ ಯಾವಾಗ ಸಾಯ್ತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅಲ್ಲೇ ಶಿಯಾ ಮತ್ತೆ ಸುನ್ನಿ ಮುಸ್ಲಿಮ್ಸ್ ಅನ್ಕೊಂಡು ಮತ್ತೆ ಹಲವಾರು ಟೆರರಿಸ್ಟ್ ಗ್ರೂಪ್ಗಳು ಅನ್ಕೊಂಡು ಅವ್ರವ್ರ ನಡುವೆನೆ ಜಗಳ ಆಡ್ಕೊಂಡಿರ್ತಾರೆ. ನೆಮ್ಮದಿಯಾಗಿರೋದು ಇಡೀ ವಿಶ್ವದಲ್ಲಿ ಯಾವ್ದಾದ್ರು ಒಂದು ದೇಶ ಅಂದ್ರೆ ಮುಸ್ಲಿಮರು, ನಾನ್ ಮುಸ್ಲಿಂ ಕಂಟ್ರೀಸ್ ಅಲ್ಲಿ ಅದು ನಮ್ಮ ಭಾರತ. ಚೀನಾ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಉಯ್ಗರ್ ಮುಸ್ಲಿಮ್ಸ್ ನ ಈಗಲೂ ಕೂಡ ಅವರು ಯಾವ ರೀತಿ ಶಿಕ್ಷೆ ಕೊಡ್ತಿದ್ದಾರೆ ಅಂದ್ರೆ, ಕಂಪಲ್ಸರಿ ಚೀನಾದ ಗೌರ್ಮೆಂಟ್ ಏನ್ ಹೇಳುತ್ತೋ ಅದನ್ನ ಕೇಳಲೇಬೇಕು. ಚೀನಾದಲ್ಲಿ ಮಸೀದಿಗಳನ್ನ ಕ್ಲೋಸ್ ಮಾಡಿದ್ದಾರೆ. ಲಾಸ್ಟ್ ಒಂದು 10-20 ವರ್ಷದಲ್ಲಿ 1000ಕ್ಕೂ ಹೆಚ್ಚು ಮಸೀದಿಗಳನ್ನ ಕ್ಲೋಸ್ ಮಾಡಿದ್ದಾರೆ. ಚೀನಾ ಗೌರ್ಮೆಂಟ್ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಫಸ್ಟ್ ಹೊಡಿತಾರೆ, ಇಲ್ಲಾಂದ್ರೆ ಶೂಟ್ ಮಾಡ್ತಾರೆ. ಇಷ್ಟೆಲ್ಲಾ ಪರಿಸ್ಥಿತಿ ಇದ್ರೂ ಕೂಡ ಭಾರತದಲ್ಲಿ ಮುಸಲ್ಮಾನರು ತುಂಬಾ ನೆಮ್ಮದಿಯಾಗಿದ್ದಾರೆ. ಆದ್ರೂ ಕೂಡ ಪಾಕಿಸ್ತಾನ್ ಈ ರೀತಿಯಾದ ಹೇಳಿಕೆಗಳನ್ನ ಕೊಡ್ತಿದೆ. POK ಮುಸ್ಲಿಮರು ಭಾರತದ ಪರ ಎಷ್ಟಿದ್ದಾರೆ ಅಂತ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಶಾರದಾ ಪೀಠ ಅಂತ ಒಂದು ಜಾಗ ಇದೆ. ಅಂದ್ರೆ ರಾಮ ಮಂದಿರ್ ಓಪನ್ ಆದವಾಗ ವಿವಿಧ ನದಿಗಳಿಂದ, ಪುಣ್ಯಕ್ಷೇತ್ರಗಳಿಂದ ನೀರುಗಳನ್ನೆಲ್ಲ ತರಿಸಿದ್ರು. ಸೊ ಈ ಶಾರದಾ ಪೀಠ ಅನ್ನೋದು ಕೂಡ ತುಂಬಾ ಮಹತ್ವವನ್ನು ಹೊಂದಿದೆ. ಸೊ ಅಲ್ಲಿನ ನೀರನ್ನ ತರಿಸೋದಿಕ್ಕೆ ಅಲ್ಲಿನ ಮುಸಲ್ಮಾನರು ಒಬ್ರು ಹೆಲ್ಪ್ ಮಾಡಿದ್ದಾರೆ. ಅವರು ಕೂಡ ಡೈರೆಕ್ಟ್ ಆಗಿ ನಮ್ಮ ಭಾರತಕ್ಕೆ ಕಳಿಸೋದಿಕ್ಕೆ ಆಗಿರ್ಲಿಲ್ಲ. ಏನಕ್ಕಂದ್ರೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಆದ ನಂತರ ಭಾರತ ಮತ್ತೆ ಪಾಕಿಸ್ತಾನಲ್ಲಿ ಏನ್ ಪೋಸ್ಟಲ್ ಸರ್ವಿಸ್ ಇತ್ತು ಅದು ಕೂಡ ಕ್ಲೋಸ್ ಆಯ್ತು. ಸೊ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಅವರು ಅಲ್ಲಿಂದ UK ಕಳಿಸ್ಕೊಟ್ಟಿದ್ದಾರೆ. ಅದು ಯಾರು ಇದನ್ನ ಮಾಡಿರೋದು, ಒಬ್ಬ ಮುಸಲ್ಮಾನರು. ಅಷ್ಟೊಂದು ಗೌರವವನ್ನ ನಮ್ಮ ಭಾರತಕ್ಕೆ ಕೊಡ್ತಾರೆ. ಅಲ್ಲಿಂದ UK ಇಂದ ಮಗರ್ಬಿ ಅನ್ನೋರ್ಗೆ ಕೊಡ್ತಾರೆ, ಅಂದ್ರೆ ಅವರ ಮಗಳು. ಅದಾದ ನಂತರ ಅವರು ಒಂದು ಹಿಂದೂಗೆ ಸೋನಾಲ್ ಶೇರ್ ಅನ್ನೋರ್ಗೆ ಕಳಿಸ್ತಾರೆ. ಅವರು ಗುಜರಾತ್ ನ ಅಹಮದಾಬಾದ್ಗೆ ಕಳಿಸ್ಕೊಡ್ತಾರೆ. ಅಲ್ಲಿಂದ ದೆಹಲಿಗೆ ರೀಚ್ ಆಗುತ್ತೆ. ಅಲ್ಲಿಂದ
ಕೊನೆಯದಾಗಿ ಅಯೋಧ್ಯೆಗೆ ರೀಚ್ ಆಗಿದೆ. ಆ ಶಾರದಾ ಪೀಠ ಅನ್ನೋದು ತುಂಬಾ ಪವಿತ್ರವಾದ ದೇವಸ್ಥಾನ. ಸೊ ಅದಕ್ಕೆ ಅಲ್ಲಿನ ನೀರು ಕೂಡ ಕಳಿಸ್ಕೊಡ್ಬೇಕು ಅಂತ ಅಲ್ಲಿನ ಮುಸಲ್ಮಾನರು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಲೆಕ್ಕಕೊಳ್ಳಿ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ಇಂಡಿಯನ್ ಕಲ್ಚರ್ ಅಂತ. ಆದ್ರೆ ಪಾಕಿಸ್ತಾನ ಹೇಳ್ತಿರೋದು ಭಾರತದಲ್ಲಿ ಹಿಂದುತ್ವ ಜಾಸ್ತಿ ಆಗ್ತಿದೆ, ಮುಸ್ಲಿಮರಿಗೆ ಶೋಷಣೆ ಆಗ್ತಿದೆ ಅಂತ. ಅದೇ ಪಾಕಿಸ್ತಾನವರು ಚೀನಾದಲ್ಲಿ ಶೋಷಣೆ ಆಗ್ತಿದೆಯಲ್ವಾ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೇಳಿ ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ. ಯಾಕಂದ್ರೆ ಆ ರೀತಿ ಏನಾದ್ರು ಮಾತಾಡಿದ್ರೆ ಚೀನಾ ಆಗ್ತಿರುವಂತಹ ಬಿಸ್ಕೆಟ್ಗಳು ಕೂಡ ನಿಂತೋಗುತ್ತಲ್ಲ. ಹೇಗಿದ್ರು ಕೂಡ ಇವಾಗ ಪಾಕಿಸ್ತಾನ ಎರಡು ದೇಶಗಳ ಹತ್ರ ಭಿಕ್ಷೆ ಬಿಡ್ಕೊಂಡು ಬದುಕ್ತಿದೆ, ಒಂದು ಅಮೆರಿಕ ಮತ್ತೊಂದು ಚೀನಾ. ಇನ್ ಮುಂದೆ ಚೀನಾ ಜೊತೆ ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಮತ್ತೊಂದ್ ಕಡೆ ನೋಡ್ಕೊಳ್ಳೋದಾದ್ರೆ ಸ್ವತಂತ್ರ ಬಂದಾಗ ಪಾಕಿಸ್ತಾನ ಅಂತ ಏನ್ ದೇಶ ಆಯ್ತು ಅಲ್ಲಿ ಸರಿಸುಮಾರು 23% ಮುಸ್ಲಿಮರು ಬಿಟ್ಟು ಬೇರೆ ಧರ್ಮದವರು ಇದ್ರು, ಹಿಂದೂಗಳಾಗಿರ್ಬೋದು, ಸಿಖ್ಗಳಾಗಿರ್ಬೋದು, ಕ್ರಿಶ್ಚಿಯನ್ ಅವರಾಗಿರ್ಬೋದು. ಆದ್ರೆ ಈಗ ಎಷ್ಟು ಜನ ಇದಾರೆ ಅಂದ್ರೆ ಕೇವಲ 3% ಮಾತ್ರ ಇದ್ದಾರೆ. ಅಷ್ಟು ಕನ್ವರ್ಷನ್ ಮಾಡಿದ್ದಾರೆ, ರೇಪ್ ಗಳನ್ನ ಮಾಡಿದ್ದಾರೆ, ಹುಡುಕಿ ಸಾಯಿಸಿದ್ದಾರೆ. ಮತ್ತೆ ಕೇವಲ ಜನಗಳನ್ನಲ್ಲ ಮಂದಿರಗಳನ್ನು ಕೂಡ ಬಿಟ್ಟಿಲ್ಲ ಪಾಕಿಸ್ತಾನಲ್ಲಿ. ಸರಿಸುಮಾರು ಸ್ವತಂತ್ರ ಬಂದವರಿಂದ 300 ದೇವಾಲಯಗಳನ್ನ ಹೊಡೆದಿದ್ದಾರೆ. ಇತ್ತೀಚೆಗೆ ಕೂಡ 2 ದೇವಾಲಯಗಳನ್ನ ರೀಸನ್ ಇಲ್ಲೇ ಡೆಮೊಲಿಷ್ ಮಾಡಿದ್ದಾರೆ. ರೀಸನ್ ಕೇಳಿದ್ರೆ ಏನಂತ ಹೇಳಿದ್ರೆ ಅಂದ್ರೆ ಅದು ಸರ್ಕಾರಿ ಜಾಗದಲ್ಲಿತ್ತು, ಅದಕ್ಕೋಸ್ಕರ ಡೆಮೊಲಿಷ್ ಮಾಡಿದೀವಿ ಅಂತ. ಅಷ್ಟರ ಮಟ್ಟಕ್ಕೆ ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಶೋಷಣೆ ಆಗ್ತಿದೆ. ಆದ್ರೆ ನಮ್ಮ ಭಾರತದಲ್ಲಿ ಆ ರೀತಿಯಾದ ಶೋಷಣೆ ಹಿಂದೆ ಕೂಡ ಆಗಿಲ್ಲ, ಈಗಲೂ ಆಗೋದಿಲ್ಲ, ಮುಂದೆ ಕೂಡ ಆಗೋದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನ ಕಂಡಂತ ದೇಶ. ಎಲ್ಲರೂ ಚೆನ್ನಾಗಿ ಬಾಳ್ಬೇಕು, ಎಲ್ಲರೂ ಜೊತೆಯಲ್ಲಿ ಇರಬೇಕು ಅಂತ ಭಾರತೀಯ ಪ್ರತಿಯೊಬ್ಬ ಹಿಂದೂ ಕೂಡ ಬಯಸ್ತಾನೆ. ಆದ್ರೆ ಪಾಕಿಸ್ತಾನವರು ಆ ರೀತಿ ಬಯಸೋದಿಲ್ಲ. ಈ ಕಡೆ ಬಾಂಗ್ಲಾದೇಶಲ್ಲೂ ಕೂಡ ಆಲ್ಮೋಸ್ಟ್ ಹಿಂದೂಗಳ ಮೇಲೆ ಶೋಷಣೆ ಅನ್ನೋದು ಕಂಟಿನ್ಯೂ ಆಗ್ತಿದೆ. ಆದ್ರೆ ನಮ್ಮ ಭಾರತದಲ್ಲಿ ಎಲ್ಲ ಧರ್ಮದವರು ಕೂಡ ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಹಿಂದೂಗಳು ಜಾಸ್ತಿ ಇದ್ರೂ ಕೂಡ ನಾವು ಕೂಡ ಸಂವಿಧಾನದ ಮಾತನ್ನೇ ಕೇಳೋದು. ರಾಮ ಮಂದಿರನ ಅನ್ಕೊಂಡಿದ್ರೆ ಹಿಂದೆನೆ ಕಟ್ಬೋದಾಗಿತ್ತು. ಆದ್ರೆ ನಮ್ಮ ಹಿಂದೂಗಳು ಯಾವತ್ತೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿ ನಾವ್ ಯಾವತ್ತೂ ಕೂಡ ಮಾತಾಡಿಲ್ಲ. ಆದ್ರೂ ಪಾಕಿಸ್ತಾನ ಯಾಕೆ ಈ ರೀತಿ ಹೇಳ್ತಿದೆ ಅಂತ ಗೊತ್ತಿಲ್ಲ. ಏನೇ ಆಗ್ಲಿ ಪಾಕಿಸ್ತಾನ ಈ ರೀತಿ ಹೇಳ್ತಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಟ್ವಿಟರ್ ಅಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಟ್ವಿಟರ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ. ಓಂ ನಮಃ ಶಿವಾಯ.